ಹಲೋ, ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲೆ ಕೋಟೆನಾಡು ವಿಜೇಂದ್ರಗಢದ ಕಲ್ಪವೃಕ್ಷ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ಯಾರೆಲ್ಲ ಕಾಮರ್ಸ್ ವಾಣಿಜ್ಯ ವಿಭಾಗವನ್ನು ಪ್ರಥಮ PUCಯಲ್ಲಿ ಕಲಿತಾ ಇದ್ರಲ್ಲ ಆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ಅಕೌಂಟೆನ್ಸಿ ಒಳಗಡೆಗೆ ಪ್ರಥಮ PUC ಅಕೌಂಟೆನ್ಸಿ ಒಳಗಡೆಗೆ ಅಕೌಂಟಿಂಗ್ ಬೇಸಿಕ್ಸ್ ಟರ್ಮ್ಸ್ ಅಂತ ಕರಿತೀವಿ. ಅಂದರೆ ಅಕೌಂಟೆನ್ಸಿಯಲ್ಲಿ ಅಥವಾ ಲೆಕ್ಕಶಾಸ್ತ್ರದಲ್ಲಿ ಮೂಲಭೂತವಾಗಿ ಇರ್ತಕ್ಕಂಥ ಕೆಲವೊಂದಿಷ್ಟು ಪದಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ಟ್ರಾನ್ಸಾಕ್ಷನ್ ಅಂತ ಬಂದಾಗ ಒಂದು ವ್ಯಾಪಾರಿ ಸಂಸ್ಥೆ ಇನ್ನೊಂದು ವ್ಯಾಪಾರಿ ಸಂಸ್ಥೆಗೆ ವಸ್ತುಗಳನ್ನು ಕೊಡೋದು ಮತ್ತು ತೆಗೆದುಕೊಳ್ಳೋದನ್ನು ನಾವೇನು ಕರಿತೀವಿ ಟ್ರಾನ್ಸಾಕ್ಷನ್. ಅಂದರೆ ವಸ್ತುಗಳ ವಿನಿಮಯ, ಅವರಿಗೆ ಬೇಕಾದಂಥ ವಸ್ತುಗಳನ್ನು ನಾವು ಕೊಡೋದು, ನಮಗೆ ಬೇಕಾದಂಥ ವಸ್ತುಗಳನ್ನು ಅವರು ವಿನಿಮಯ ಮಾಡಿಕೊಳ್ಳೋದಕ್ಕೆ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ, ಅಥವಾ ವ್ಯಾಪಾರಿ ಚಟುವಟಿಕೆ ಅಂತಲೂ ಕೂಡ ಕರಿಬೋದು. ಇನ್ನು ಅಕೌಂಟ್ ಅಂತ ಬಂದಾಗ ಯಾವುದೇ ಒಂದು ವ್ಯವಹಾರದಲ್ಲಿ ನಡೆದಂಥ ಚಟುವಟಿಕೆಗಳನ್ನು ಬರೆದಿಟ್ಟರೆ ಅದನ್ನು ನಾವೇನು ಕರಿತೀವಿ ಅಕೌಂಟ್ ಅಂತ ಕರಿತೀವಿ. ಇನ್ನು ಜರ್ನಲ್ ಅಂತ ಬಂದಾಗ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಒಂದೇ ದಿನದಲ್ಲಿ ನಡೆದಂಥ ಚಟುವಟಿಕೆಗಳನ್ನು ಅವತ್ತೇ ಬರೆದಿಟ್ಟರೆ ಅದನ್ನು ಏನು ಕರಿತೀವಿ ಜರ್ನಲ್ ಅಂತ ಕರಿತೀವಿ. ಟ್ರೇಡ್ ಅಂತ ಬಂದಾಗ, ಟ್ರೇಡ್ ಅಂದರೆ ವ್ಯಾಪಾರ, ಸರಕು ಮತ್ತು ಸೇವೆಗಳನ್ನು, ವಸ್ತು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಅದನ್ನು ಗ್ರಾಹಕರಿಗೆ ಬಳಕೆಗೆ ಕೊಟ್ಟರೆ ಅದನ್ನು ನಾವೇನು ಕರಿತೀವಿ ಟ್ರೇಡ್ ಅಂತ ಕರಿತೀವಿ. ಇನ್ನು ಓನರ್ ಅಂತ ಬಂದಾಗ, ಓನರ್ ಅಂದರೆ ಯಾವುದೇ ಒಂದು ಸಂಸ್ಥೆಗೆ ಹಣಕಾಸನ್ನು ಹೂಡಿ ಪ್ರಾರಂಭಿಸಿದಂಥ ವ್ಯಕ್ತಿಗೆ ಮಾಲಕ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಅಂತ ಬಂದಾಗ ಅಲ್ಲಿ ಒಂದು ಸಂಸ್ಥೆಗೆ ಹೂಡ್ತಕ್ಕಂಥ ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆ ಅಥವಾ ಬಂಡವಾಳ ಅಂತ ಕರಿತೀವಿ. ಕ್ಯಾಪಿಟಲಲ್ಲಿ ಎರಡು ಟೈಪ್ ಬರ್ತವೆ. ಒನ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ಒನ್ ಈಸ್ ಫಿಕ್ಸ್ಡ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂತ ಬಂದಾಗ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಹೂಡಿಕೆ ಮಾಡ್ತಕ್ಕಂಥ ಹಣವನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಅಂದರೆ ಮತ್ತು ಇನ್ನೊಂದು ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದಾಗ ಸಂಸ್ಥೆಯ ಆಸ್ತಿಗಳ ಮೇಲೆ, ಸ್ಥಿರ ಆಸ್ತಿಗಳ ಮೇಲೆ ಹೂಡ್ತಕ್ಕಂಥ ಬಂಡವಾಳವನ್ನು ನಾವೇನು ಕರಿತೀವಿ ಫಿಕ್ಸ್ಡ್ ಕ್ಯಾಪಿಟಲ್ ಅಂತ ಕರಿತೀವಿ. ಉದಾಹರಣೆಗೆ ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಮಷಿನರೀಸ್ ಇರ್ಬೋದು, ಫರ್ನಿಚರ್ ಇರ್ಬೋದು, ವೆಹಿಕಲ್ ಇರ್ಬೋದು, ಇವೆಲ್ಲ ಏನು ಸ್ಥಿರ ಬಂಡವಾಳ. ಅದೇ ಕಾರ್ಯಶೀಲ ಬಂಡವಾಳ ಅಂದರೆ ವಾಟರ್ ಬಿಲ್, ಪೇಪರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್, ಆನಂತರ ರೆಂಟ್ ಆಫ್ ದ ಬಿಲ್ಡಿಂಗ್, ಇವೆಲ್ಲ ಏನಾಗ್ತವೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಆಗ್ತವೆ. ಇನ್ನು ನೆಕ್ಸ್ಟ್ ಡ್ರಾಯಿಂಗ್ಸ್ ಅಂತ ಬಂದಾಗ ದ ಮನಿ ಆರ್ ಕ್ಯಾಪಿಟಲ್ ಯೂಸ್ಡ್ ಬೈ ದಿ ಪಾರ್ಟ್ನರ್. ಅಂದರೆ ಸಂಸ್ಥೆಯಲ್ಲಿರ್ತಕ್ಕಂಥ ದುಡ್ಡನ್ನು ಒಬ್ಬ ಪಾಲುದಾರ ಅಥವಾ ಸಂಸ್ಥೆಯ ವ್ಯಕ್ತಿ ವೈಯಕ್ತಿಕವಾಗಿ ಬಳಸ್ಕೊಂಡ್ರೆ ಅದನ್ನು ನಾವೇನು ಕರಿತೀವಿ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಗೂಡ್ಸ್ ಅಂತ ಬಂದಾಗ ಸರಕುಗಳಲ್ಲಿ ಎರಡು ವಿಧ ಬರ್ತವೆ. ಒಂದು ರಾ ಮಟೀರಿಯಲ್ಸ್ ಆರ್ ರಾ ಗೂಡ್ಸ್, ಇನ್ನೊಂದು ಫಿನಿಶ್ಡ್ ಗೂಡ್ಸ್ ಅಂತ ಬರುತ್ತೆ. ಈಗ ರಾ ಮಟೀರಿಯಲ್ಸ್ ಅಂದರೆ ಕಚ್ಚಾ ಸರಕುಗಳು. ಈಗ ಫಾರ್ ಎಕ್ಸಾಂಪಲ್ ನಾವು ಸಕ್ಕರೆಯನ್ನು ತಯಾರು ಮಾಡಬೇಕಾದ್ರೆ ಮೊದಲಿಗೆ ನಾವು ಏನು ತೊಗೊತೀವಿ, ಕಬ್ಬನ್ನು ತೊಗೊತೀವಿ, ಅದು ರಾ ಮಟೀರಿಯಲ್. ಈಗ ಸಕ್ಕರೆ ನಮ್ಗೆ ಏನಾಗಿ ಬರುತ್ತೆ ಫಿನಿಶ್ಡ್ ಪ್ರಾಡಕ್ಟ್, ಅದು ಏನಾಗುತ್ತೆ ಅಂದರೆ ಗೂಡ್ಸ್ಗೆ ನಾವು ಉದಾಹರಣೆಯನ್ನು ಕೊಡ್ಬೋದು. ಈಗ ನೆಕ್ಸ್ಟು ಕ್ಯಾಶ್ ಪರ್ಚೇಸಸ್ ಅಂದರೆ ಯಾವುದೇ ಒಂದು ವ್ಯಾಪಾರಿ ಸಂಸ್ಥೆಯಲ್ಲಿ ವಸ್ತುವನ್ನು ದುಡ್ಡು ಕೊಟ್ಟು ತೆಗೆದುಕೊಂಡ್ರೆ ಅದೇನು ಕ್ಯಾಶ್ ಪರ್ಚೇಸಸ್. ಇನ್ನು ನೆಕ್ಸ್ಟ್ ಒನ್ ಕ್ರೆಡಿಟ್ ಪರ್ಚೇಸಸ್. ನಾವು ಏನಾದರೂ ವಸ್ತುಗಳನ್ನು ಉದ್ದರಿಯಾಗಿ ಅಂದರೆ ಹಣವನ್ನು ಮುಂದಿನ ದಿನಗಳಲ್ಲಿ ಅಥವಾ ತಿಂಗಳಿನಲ್ಲಿ ಕೊಡ್ತೀವಿ ಅಂತ ತೆಗೆದುಕೊಂಡ್ರೆ ಅದು ಕ್ರೆಡಿಟ್ ಪರ್ಚೇಸಸ್. ನೆಕ್ಸ್ಟ್ ಪರ್ಚೇಸ್ ರಿಟರ್ನ್ಸ್ ಅಂದರೆ ನಾವು ತೆಗೆದುಕೊಂಡಂಥ ಒಂದು 10,000 ರೂಪಾಯಿ ಸರಕಿನಲ್ಲಿ ಒಂದು 500 ರೂಪಾಯಿ ಸರಕುಗಳನ್ನು ರಿಟರ್ನ್ ಮಾಡ್ತೀವಿ, ಅಂದರೆ ಮರಳಿ ವಾಪಸ್ ಕೊಡ್ತೀವಿ, ಅದು ಡ್ಯಾಮೇಜ್ ಆಗಿದ್ದು ಅಥವಾ ಏನೋ ಕಾರಣಕ್ಕೆ, ಅದನ್ನು ಪರ್ಚೇಸ್ ರಿಟರ್ನ್ಸ್ ಅಂತ ಕರಿತೀವಿ. ಇನ್ನು ಕ್ಯಾಶ್ ಸೇಲ್ಸ್ ಅಂದರೆ ವಸ್ತುಗಳನ್ನು ದುಡ್ಡಿಗಾಗಿ ಮಾರಾಟ ಮಾಡಿದರೆ ಅದರಿಂದ ದುಡ್ಡು ಬಂದರೆ ಅದೇನು ಕ್ಯಾಶ್ ಸೇಲ್ಸ್. ಇನ್ನು ನೆಕ್ಸ್ಟು ಸೇಲ್ಸ್ ರಿಟರ್ನ್ ಅಂದರೆ ವಸ್ತುಗಳನ್ನು ಮರು ಮಾರಾಟ ಮಾಡೋದನ್ನು ನಾವೇನು ಕರಿತೀವಿ ಸೇಲ್ಸ್ ರಿಟರ್ನ್ ಅಂತ ಕರಿತೀವಿ. ಸ್ಟಾಕ್ ಅಂದರೂ ಒಂದೇ, ಇನ್ವೆಂಟರಿ ಅಂದರೂ ಒಂದೇ. ಅಂದರೆ ವಸ್ತುಗಳನ್ನು ಗೋಡೌನ್ನಲ್ಲಿ ಅಂದರೆ ದಾಸ್ತಾನುಗಾರಿಕೆಯಲ್ಲಿ ಶೇಖರಿಸಿಟ್ಟಿರೋದನ್ನ ಏನಂತ ಕರಿತೀವಿ ಸ್ಟಾಕ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕ್ರೆಡಿಟಾರ್ ಅಂದರೆ ಸಂಸ್ಥೆಗೆ ಸಾಲವನ್ನು ನೀಡ್ತಕ್ಕಂಥ ಸಾಹುಕಾರ, ಒಂದು ಬಿಸ್ನೆಸ್ಗೆ ಸಾಲ ನೀಡ್ತಕ್ಕಂಥ ಸಾಹುಕಾರ. ಇನ್ನು ನೆಕ್ಸ್ಟ್ ಡಿಸ್ಕೌಂಟ್ ಅಂತ ಬಂದಾಗ ನಾವು ಯಾರೋ ಒಬ್ಬ ವ್ಯಕ್ತಿಗೆ ವಸ್ತುಗಳನ್ನು ಮಾರ್ತಾ ಇರ್ತೀವಿ ಅಂತಂದಾಗ ಅವರಿಗೆ ಸ್ವಲ್ಪ ದರದಲ್ಲಿ ಏನು ಮಾಡೋದಂದರೆ ರಿಯಾಯಿತಿಯನ್ನು ಕೊಡೋದು, ಅದನ್ನು ನಾವು ಏನು ಕರಿತೀವಿ ಡಿಸ್ಕೌಂಟ್ ಅಂತ ಕರಿತೀವಿ. ಇನ್ನು ಬ್ಯಾಡ್ ಡೆಟ್ಸ್ ಅಂದರೆ ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ಒಂದು 10,000 to 20,000 ರೂಪಾಯಿ ಸಾಲವನ್ನು ಕೊಟ್ಟಿರ್ತೀವಿ, ಆತ ಮರಳಿ ನಮಗೆ ಸಾಲವನ್ನು ಕೊಡಲಿಲ್ಲ ಅಂದರೆ ಅದನ್ನು ನಾವೇನು ಕರಿಬೋದು ಬ್ಯಾಡ್ ಡೆಟ್ಸ್ ಅಂದರೆ ಮುಳುಗಿದ ಸಾಲ ಅಂತ ಕರಿತೀವಿ. ಇನ್ನು ನೆಕ್ಸ್ಟು
ಲಯಬಿಲಿಟೀಸ್ ಅಂದರೆ ಸಂಸ್ಥೆಯ ಹೊಣೆಗಾರಿಕೆಗಳು ಅಂತ ಕರಿತೀವಿ. ಮಸ್ಟ್ ಅಂಡ್ ಶುಡ್ ಪೇ ಬೈ ದಿ ಕಂಪನಿಯಿಂದ ಮಾಲಕರಾಗಿರ್ಬೋದು ಪಾಲ್ದಾರರು ಕೊಡಲೇಬೇಕಾಗುತ್ತೆ. ಅದರಲ್ಲಿ ಫಿಕ್ಸ್ಡ್ ಲಯಬಿಲಿಟೀಸ್ ಅಂತ ಬಂದಾಗ ಸೇ ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್. ಇನ್ನು ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಅಂತ ಬಂದಾಗ ಲೋನ್ ಇರ್ಬೋದು. ಓಕೆ, ಲೋನ್ ಫ್ರಮ್ ಆಕಾಶ್ ಇರ್ಬೋದು, ಲೋನ್ ಫ್ರಮ್ ಅಕ್ಷಯ್ ಇರ್ಬೋದು. ಓಕೆ, ನೆಕ್ಸ್ಟು ಬ್ಯಾಂಕ್ ಓವರ್ ಡ್ರಾಫ್ಟ್, ಇವೆಲ್ಲ ಕರೆಂಟ್ ಲಯಬಿಲಿಟೀಸ್ ಬರ್ತವೆ. ಇನ್ನು ಅಸೆಟ್ಸ್ ಅಂತ ಬಂದಾಗ ಆಸ್ತಿಗಳು ಅಂತ ಕರಿತೀವಿ. ಫಿಕ್ಸ್ಡ್ ಅಸೆಟ್ಸ್ ಸ್ಥಿರವಾದ ಆಸ್ತಿಗಳು ಲೈಕ್ ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ ಅಂಡ್ ಫರ್ನಿಚರ್, ವೆಹಿಕಲ್. ದೆನ್ ಕರೆಂಟ್ ಅಸೆಟ್ಸ್ ಅಂತ ಬರ್ತವೆ. ಟೈಪ್ಸ್ ಆಫ್ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್. ಇನ್ನು ನೆಕ್ಸ್ಟು ಡೆಪ್ರಿಷಿಯೇಷನ್, ಸವಕಳಿ ಅಂತ ಕರಿತೀವಿ. ಇದು ವ್ಯವಹಾರದಲ್ಲಿ ನಾವು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತಂದಾಗ ಯಾವ ರೀತಿ ಅಂದರೆ, ಈಗ ನಾವು 2016ರಲ್ಲಿ ಒಂದು ಕಾರನ್ನು ತೆಗೆದುಕೊಂಡಿರ್ತೀವಿ ಕಂಪ್ನಿಗೆ ಸಂಬಂಧಪಟ್ಟಂಗೆ. ಅದು ಮುಂದಿನ ದಿನಮಾನಗಳಲ್ಲಿ 2023ರಲ್ಲಿ ನಾವು ಮಾರಾಟ ಮಾಡ್ತಾ ಇದೀವಿ ಅಂತಂದಾಗ ಅಥವಾ 24ರಲ್ಲಿ ಮಾರಾಟ ಮಾಡ್ತಾ ಇದೀವಿ ಅಂದಾಗ ಅದು ತೆಗೆದುಕೊಂಡಂಥ ಮೊತ್ತ ಮೊದಲಿಗೆ ಫೇಸ್ ವ್ಯಾಲ್ಯೂ 10 ಲಕ್ಷ ಇತ್ತು. ಅದನ್ನು ಮಾರಾಟ ಮಾಡಬೇಕಾದಾಗ 4 ವರ್ಷ ಬಿಟ್ಟು ಅದೇನಾಯ್ತು, ಒಂದು 8 ವರ್ಷ ಬಿಟ್ಟು 2024ರಲ್ಲಿ ಅದರ ವ್ಯಾಲ್ಯೂ ಏನಾಯಿತು, ಕಡಿಮೆ ಆಯಿತು. ಅಂದರೆ ಅಲ್ಲಿ ಡೆಪ್ರಿಷಿಯೇಷನ್ ಅಂದರೆ ಆ ಒಂದು ಕಾರಿನ ಮುಖ ಬೆಲೆಗಿಂತ ಕಡಿಮೆ ಮಾರಾಟ ಆದರೆ ಅದನ್ನು ಕರಿತೀವಿ ಡೆಪ್ರಿಷಿಯೇಷನ್. ಇನ್ನು ನೆಕ್ಸ್ಟು ಎಕ್ಸ್ಪೆನ್ಸಸ್, ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಖರ್ಚುಗಳನ್ನು ನಾವೇನು ಕರಿತೀವಿ, ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅದರಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, ನೇರವಾದಂಥ ಖರ್ಚುಗಳು ಮತ್ತು ಪರೋಕ್ಷವಾದಂಥ ಖರ್ಚುಗಳು ಅಂತೇಳಿ ಕರಿಬೋದು. ಇನ್ನು ನೆಕ್ಸ್ಟು ರೆವೆನ್ಯೂ ಆರ್ ಇನ್ಕಮ್ ಅಂದರೆ ಸಂಸ್ಥೆಗೆ ಡೈರೆಕ್ಟ್ ಇನ್ಕಮ್ ಆ್ಯಂಡ್ ಇಂಡೈರೆಕ್ಟ್ ಇನ್ಕಮ್. ಅಂದರೆ ವ್ಯವಹಾರಿ ಸಂಸ್ಥೆಗೆ ನಾವು ವಸ್ತುಗಳನ್ನು ಮಾರಾಟ ಮಾಡಿ ಅದನ್ನೇನು ಮಾಡ್ಬೋದು, ಆದಾಯವನ್ನು ಗಳಿಸ್ಬೋದು. ಅದನ್ನು ನಾವೇನ್ಬೋದು ಇನ್ಕಮ್, ಆದಾಯ ಅನ್ಬೋದು. ಇನ್ನು ಲೆಡ್ಜರ್ ಅಂತ ಬಂದಾಗ ಸಂಸ್ಥೆಗೆ ಸಂಬಂಧಪಟ್ಟಂಥ ಎಲ್ಲ ಜರ್ನಲ್ ಎಂಟ್ರೀಸ್ ಬರೆದ ನಂತರ ನಾವೇನು ಮಾಡ್ತೀವಿ, ವಿ ಕ್ಯಾನ್ ಟೇಕ್ ಅಂದರ್ ಸ್ಟೆಪ್ ಲೆಡ್ಜರ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ದೀಸ್ ಆರ್ ದ ಅಕೌಂಟ್ಸ್ ಆರ್ ಕಾಲ್ಡ್ ಲೆಡ್ಜರ್ ಅಕೌಂಟ್ಸ್. ವೌಚರ್ ಅಂತ ಬಂದಾಗ ವೌಚರ್ ಅಂದರೆ ರಸೀದಿ. ನಾವೀಗ ಯಾರಾದರೂ ವಸ್ತುಗಳನ್ನು ಮಾರಾಟ ಮಾಡಿದರೆ ನಮ್ಮ ಕಡೆಯಿಂದ ಅವ್ರಿಗೊಂದು ರಸೀದಿಯನ್ನು ಕೊಡ್ತೀವಿ, ನಮ್ಮ ಹತ್ರ ಈ ವಸ್ತುವನ್ನು ಖರೀದಿ ಮಾಡ್ಯಾರ ಅಂತೇಳಿ. ಹಾಗಾಗಿ ಇದು ಪ್ರಥಮ PUC ವಿದ್ಯಾರ್ಥಿಗಳು ಯಾರು ವಾಣಿಜ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ, ಫಸ್ಟ್ PUC ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಅತಿ ಅನುಕೂಲವಾದಂಥ ಒಂದು ಕ್ಲಾಸ್ ಆಗಿರ್ತದೆ. ಹಾಗಾಗಿ ನಮ್ಮ ಕಲ್ಪವೃಕ್ಷ ಕ್ಲಾಸಸ್ಸನ್ನು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.